ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾಯಿತು. ಈಗ ಯಾರಿಗೆ ಯಾವ ಖಾತೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈ ಪ್ರಬಲ ಖಾತೆ ಇದೆಯಲ್ಲ, ಒಂದಷ್ಟು ಆ ಪ್ರಬಲ ಖಾತೆಗಳಿಗೆ ಸಾಕಷ್ಟು ಡಿಮ್ಯಾಂಡ್. ಅದರಲ್ಲೂ ಸಮಾಜ ಕಲ್ಯಾಣ ಇಲಾಖೆಗೆ ಡಿಮ್ಯಾಂಡ್ ಅಪೋ ಡಿಮ್ಯಾಂಡ್. ಡಿಕೆ ಸಂಪುಟದಲ್ಲಿ ಖಾತೆ ಹಂಚಿಕೆ ಕಸರತ್ತು ಈಗ ಶುರುವಾಗಿದೆ. ಮುನಿಯಪ್ಪ ಸೇರಿ ಮೂವರಿಂದ ಈ ಖಾತೆಗಾಗಿ ಬೇಡಿಕೆ ಇದೆಯಂತೆ. ಸಂಸದೀಯ ವ್ಯವಹಾರ ಖಾತೆಯ ಮೇಲೆ ರಾಯರೆಡ್ಡಿ ಕಣ್ಣಿಟ್ಟಿದ್ದಾರೆ. ಶಿವಲಿಂಗೇಗೌಡರು ಅವರಿಗೆ ಕೃಷಿ ಜೊತೆಗೆ ಸವದಿಗೆ ಸಹಕಾರ ಖಾತೆ ಸಿಗುವಂತ ಸಾಧ್ಯತೆ ಇದೆ. ಇನ್ನು ಬಾಲಕೃಷ್ಣಗೆ ಅರಣ್ಯ, ರಿಜ್ವಾನ್ಗೆ ಉನ್ನತ ಶಿಕ್ಷಣ ನಿರೀಕ್ಷೆ ಇದೆ. ಪ್ರಬಲ ಖಾತೆಗಾಗಿ ಸಾಕಷ್ಟು ಲಾಬಿಗಳು ನಡೀತಾ ಇದೆ. ಈ ಹಿಂದೆ ಒಂದಷ್ಟು ಖಾತೆಗಳು ಸಿಕ್ಕಂತ ಸಂದರ್ಭದಲ್ಲಿ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ರು, ಅದು ಕೂಡ ಗೊತ್ತೇ ಇದೆ. ಹಾಗಾಗಿ ಈ ಬಾರಿ ಆ ರೀತಿ ಆಗಲೇಬಾರದು ಅನ್ನುವಂತಹ ಕಾರಣಕ್ಕಾಗಿ ಅಳೆದು ತೂಗಿ ಎಲ್ಲವನ್ನೂ ಚರ್ಚೆ ಮಾಡಿ ಈಗ ಖಾತೆ ಹಂಚಿಕೆ ಮಾಡಲಾಗುತ್ತೆ. ಹಾಗಾಗಿ ಸಮಯ ತಗೊಂಡಿದ್ದಾರೆ ಅನ್ನುವಂತ ಮಾಹಿತಿ. ಸಮಾಜ ಕಲ್ಯಾಣ ಖಾತೆ ಒಂದು, ಆದರೆ ಲಾಬಿ ನಡೀತಾ ಇರೋದು ಮೂವರಿಂದ ಅನ್ನುವಂತ ಮಾಹಿತಿ ಇದೆ. ಮುನಿಯಪ್ಪ ಅವರು ಕೂಡ ಸೇರಿದಂತೆ ಮೂವರೀಗ ಆ ಖಾತೆಗಾಗಿ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜು, ಇರೋದು ಒಂದು ಖಾತೆ, ಈ ಹಿಂದೆ ಕೊಟ್ಟಂತ ಖಾತೆಯು ಕೂಡ ಸಾಕಷ್ಟು ಸಮಾಧಾನ ತಂದಿರಲಿಲ್ಲ. ಆ ಖಾತೆಗಳನ್ನ ಬದಲಾವಣೆ ಮಾಡುವಂತ ಸಾಧ್ಯತೆ ಈಗ ಇದೆಯಾ? ಅದರ ಜೊತೆಗೆ ಈಗ ಈ ಸಮಾಜ ಕಲ್ಯಾಣ ಖಾತೆಗೆ ಬೇಡಿಕೆ ಇಟ್ಟಿರೋರು ಯಾರ್ಯಾರು? ಡೀಟೇಲ್ಸ್ ಏನಿದೆ? ಈಗ ಸಂಪುಟ ಪುನರ್ರಚನೆ ಆದ್ಮೇಲೆ ಇದು ಆಗುತ್ತೆ ಅಂತ ಮೊದಲೇ ಗೊತ್ತಿತ್ತು. ಸ್ವಾಭಾವಿಕ ಅಸಮಾಧಾನ ಆಗೋದು ಸ್ವಾಭಾವಿಕ. ಅವರು ಕೂಡ ಆಗ್ಲಿಕ್ಕೆ ಯಾರಿದ್ರು 6-7 ಸಲ ಆಯ್ಕೆ ಆಗಿದ್ರು. ಅದ್ರ ಲಿಮಿಟೇಷನ್ ಇರೋದ್ರೆ ಎಲ್ಲರಿಗೂ ಮಾಡ್ಲಿಕ್ಕೆ ಆಗಿಲ್ಲ. ಈಗ 34 ಹೆಚ್ಚಿಗೆ ಮಾಡ್ಲಿಕ್ಕೆ ಆಗೋಲ್ಲ. ಸೊ ಈಗ ಸೀಮಿತವಾಗಿ ಮಾಡ್ಲಿಕ್ಕೆ ಹೋದಾಗ ಕೆಲವರು ಸೀನಿಯರ್ ಕೂಡ ಹೊರಗೊಳ್ಳೋದು ನಿಜ. ಮೊನ್ನೆಯಿಂದ ಕೂಡ ಇದು ರಾಜೀನಾಮೆ ಪರ್ವ ಪ್ರಾರಂಭ ಆಗಿದೆ. ಈಗಾಗಲೇ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಬೇರೆ ಬೇರೆ ಸೀನಿಯರ್ ಲೀಡರ್ ಕೂಡ ಇದರಲ್ಲಿ ಅವ್ರನ್ನ ಸಮಾಧಾನ ಪಡಿಸಲಿಕ್ಕೆ, ಅವ್ರ ವಿಚಾರಗಳು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ನೋಡೋಣ, ಇನ್ನೊಂದು 2-3 ಸಲ ಸರಿ ಹೋಗುತ್ತೆ. ಅದ್ರ ಬಗ್ಗೆ ಗೊತ್ತಿಲ್ಲ, ನೋಡೋಣ. ಅವ್ರು ಸಮಾನ ಮಾಡುವಂತ ಪ್ರಯತ್ನ ನಡೀತಾ ಇದೆ. ಸೊ ಅವ್ರು ನಮ್ಮವರೇ, ರಾಜೀನಾಮೆ ಕೂಡ ಪ್ರಶ್ನೆ ಉದ್ಭವಿಸೋದಿಲ್ಲ. ಅವ್ರು ನಮ್ಮವರೇ ನಮ್ಮ ಜೊತೆ ಇರ್ತಾರೆ, ಅದೇನು ಪ್ರಶ್ನೆ ಇಲ್ಲ. ಅಲ್ಲ, ನೋಡೋಣ. ನಾವು ಸಮಾಧಾನ ಮಾಡುವಂತ ಪ್ರಯತ್ನ ನಡೀತಾ ಇದೆ, ಅದಾಗಿರ್ಬೋದು. ಸೊ ಅದನ್ನ ಸರಿ ಮಾಡುವಂತ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಪರಿಹಾರ ಈಗ ಸಮಾಧಾನ ಇದ್ರೆ ಮುಂದೆ ಪರಿಹಾರ. ನೋಡೋಣ, ಎಲ್ಲರೂ ಸ್ಥಾನ ಕೊಡ್ಲಿಕ್ಕೆ ಆಗಲ್ಲ. ಅವ್ರ ಸಮಾನಾಂತರವಾಗಿ ಅದನ್ನ ಅವ್ರಿಗೆ ಗೌರವ ಮಾಡುವಂತ ಪ್ರಯತ್ನ ಪಕ್ಷದಿಂದ ಮಾಡ್ತೀವಿ. ನೋಡೋಣ, ಅದು ಹೈಕಮಾಂಡ್ ನೀಡಿದ್ದಾರೆ, ಎಲ್ಲರೂ ವರಿಷ್ಠ ಚರ್ಚೆ ಮಾಡಿದ್ದಾರೆ. ಅದ್ರ ಬಗ್ಗೆ ನೋಡೋಣ, ಚರ್ಚೆ ಮಾಡೋಣ ಅದ್ರ ಬಗ್ಗೆ. ಆಗಿಲ್ಲ, ನೋಡೋಣ, ಇನ್ನೂ ಚರ್ಚೆ ಆಗಿಲ್ಲ. ಪಕ್ಷದಲ್ಲಿ ಚರ್ಚೆ ಆಗಿಲ್ಲ. ಇದು ಮುಗಿಲಿದ ಮೇಲೆ ನಮ್ಮ ಖಾತೆ ಹಂಚಿಕೆ ಮುಗಿದ ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋದು. ನೋಡಿ, ಎನಿ ಟೈಮ್ ಮಾಡಬಹುದು, ಅದೇನು ಇವತ್ತು ಅಂತ ಇಲ್ಲ. ಅಡಿಷನಲ್ ಅಷ್ಟೇ, ಅದೇನು ಖಾತೆ ಕೊಡಬೇಕಿಲ್ಲ, ಮಂತ್ರಿ ಮಾಡಬೇಕಾಗಿಲ್ಲ. ಸರ್ಕಾರ ಪಕ್ಷ ಮನಸ್ಸು ಮಾಡಿದ್ರೆ ಅದನ್ನ ಎನಿ ಟೈಮ್ದಾಗ ಮಾಡಬಹುದು. ಸೀದಾ ನೋಡೋಣ, ಮಾಡಬಹುದು, ಎನಿ ಟೈಮ್ ಮಾಡಬಹುದು. ಏನತ್ರ ಯಾರಿಗೆ ಕೊಟ್ಟೆ ಹೇಳಿರ್ಬೋದು, ಹೂವಪ್ಪ ಇರ್ಬೋದು, ಅಷ್ಟೇ ಹೇಳಿರ್ಬೋದು, ಮಾತಾಡಿರ್ಬೋದು.
ಮಾತಾಡೋದಕ್ಕೆ ಸಾಬೀತು ಮಾಡ್ಲಿಕ್ಕೆ ಆಗೋಲ್ಲ, ಕಷ್ಟದ ಕೆಲಸ. ಸೊ ಅವರವರ ಇಚ್ಛೆ ವ್ಯಕ್ತ ಮಾಡಿರ್ಬೋದು ಅಷ್ಟೇ. ಇದೆಲ್ಲ ಒಂದು ಖಾಲಿ ಇಟ್ಟಿದ್ರಲ್ಲ